ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ 2026ರ ಮೊದಲನೇ OTT ರೆಕಮೆಂಡೇಶನ್ಸ್ ವಿಡಿಯೋಗೆ ಸುಸ್ವಾಗತ. ಪ್ರತಿ ವಾರ ಬರುವಂತಹ OTT ರಿಲೀಸಸ್ ನ ನೋಡಿ ರೆಕಮೆಂಡ್ ಮಾಡೋದನ್ನ ಕಳೆದ ವರ್ಷ ಪ್ರಾರಂಭ ಮಾಡಿದ್ವಿ. ಅಂಡ್ ಅದಕ್ಕೆ ನೀವು ಕೊಟ್ಟಂತಹ ಸಪೋರ್ಟ್ ನಮ್ಮನ್ನ ಈ ವಿಡಿಯೋನ ಪ್ರತಿ ವಾರ ತಪ್ಪದೆ ತರೋದಕ್ಕೆ ಮೋಟಿವೇಟ್ ಮಾಡ್ತಾ ಬಂದಿದೆ. ಅಂಡ್ ಮುಂದೆನೂ ಅದು ಹಾಗೆ ಮುಂದುವರಿಲಿ ಅಂತ ಆಶಿಸ್ತೀನಿ. ನಾವು ಮಾಡುವಂತಹ OTT ರೆಕಮೆಂಡೇಶನ್ಸ್ ವಿಡಿಯೋಸ್ಗೆ ಸ್ವಲ್ಪ ಜಾಸ್ತಿನೇ ಎಫರ್ಟ್ಸ್ ಡಿಮ್ಯಾಂಡ್ ಮಾಡುತ್ತೆ. ಸಾಕಷ್ಟು ಗಂಟೆಗಳ ಬಿಂಜ್ ವಾಚಿಂಗ್ ಇದರ ಹಿಂದೆ ಇರುತ್ತೆ. ಸೊ ಈ ಎಫರ್ಟ್ಸ್ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಹೆಲ್ಪ್ ಆಗಿದ್ದಲ್ಲಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಬನ್ನಿ, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಏಕೋ ಕಳೆದ ವರ್ಷ ಮಲಯಾಳಂ ಸಿನಿಮಾಗೆ ಗೆಲುವು ಅನ್ನೋದು ಸಖತ್ ರೆಗ್ಯುಲರ್ ಆಗೋಗ್ಬಿಟ್ಟಿತ್ತು. ಒಂದು ಒಳ್ಳೆ ಮಲಯಾಳಂ ಕಂಟೆಂಟ್ ಇಂದ ಹೊರಬರೋ ಅಷ್ಟರಲ್ಲೇ ಇನ್ನೊಂದು ಕಂಟೆಂಟ್ ಬಂದು ಬಾಗ್ಲು ತಡ್ತಾ ನಿಂತಿರುತ್ತೆ. ಎಕೋ ಕೂಡ ಅದೇ ಸಾಲಿಗೆ ಬಂದು ಸೇರುತ್ತೆ. ವರ್ಡ್ ಆಫ್ ಮೌತ್ ಸಖತ್ ಸಾಲಿಡ್ ಆಗಿ ಇದ್ದನ್ನ ಕಂಡು ನಾವು ಇದನ್ನ ರಿವ್ಯೂ ಕೂಡ ಮಾಡಿದ್ವಿ. ಇಲ್ಲಿನ ಕತೆ ಸುತ್ತೋದು ಕುರಿ ಆಚನ್ ಎಂಬ ಪಾತ್ರದ ಸುತ್ತ. ಇವನು ಒಬ್ಬ ಡಾಗ್ ಟ್ರೈನರ್. ಅಂತ ಇಂತ ಟ್ರೈನರ್ ಅಲ್ಲ ಗುರುವೆ, ಯಾರನ್ನಾದ್ರೂ ಬಂಧಿಸ್ಬೇಕು ಅಂದಾಗ ಅವನು ಡಾಗ್ಸ್ ಅನ್ನ ಯೂಸ್ ಮಾಡ್ತಾನೆ. ಈ ನಾಯಿಗಳು ಕಾವಲ್ ಕಾಯ್ತಾ ಇರುವಂತಹ ಮನೆಯಿಂದ ಯಾರು ಆಚೆನೆ ಹೋಗೋದಕ್ಕಾಗಲ್ಲ. ಇಷ್ಟೆಲ್ಲ ಕಲೆ ಇರುವಂತಹ ಕುರಿ ಆಚನ್ ಈಗ ಕಾಣೆ ಆಗಿದ್ದಾನೆ. ಅಂಡ್ ಇವನನ್ನ ಹುಡುಕ್ತಾ ಇರೋದು ಒಬ್ರಲ್ಲ ಇಬ್ರಲ್ಲ. ಸೊ ಇವನ್ ಕಾಣೆ ಆಗೋದಕ್ಕೆ ಕಾರಣ ಏನು, ಇವನನ್ನ ಅಷ್ಟೊಂದು ಜನ ಹುಡುಕ್ತಾ ಇರೋದು ಯಾಕೆ ಅನ್ನೋದು ಈ ಸಿನಿಮಾದ ಪ್ಲಾಟ್. ಇಲ್ಲಿ ಟಿಪಿಕಲ್ ಮಲಯಾಳಂ ಸಿನಿಮಾ ಅಪ್ರೋಚ್ ಅನ್ನ ನೀವು ನೋಡಬಹುದು. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲದನ್ನು ಸೆಟಪ್ ಮಾಡ್ತಾರೆ. ಸೆಕೆಂಡ್ ಹಾಫ್ ನಲ್ಲಿ ಒಂದು ಬೋರಿಂಗ್ ಫೇಸ್ ಇರುತ್ತೆ. ಅಂಡ್ ಪ್ರೀ ಕ್ಲೈಮ್ಯಾಕ್ಸ್ ಬರೋ ಅಷ್ಟರಲ್ಲಿ ಸಿನಿಮಾ ಎಲ್ಲರನ್ನ ಶಾಕ್ ಮಾಡುತ್ತೆ. ಅಂಡ್ ಆಲ್ಸೋ ಇಲ್ಲಿನ ವಿಜುವಲ್ಸ್ ಎಂತವರೆಗೂ ಮೋಡಿ ಮಾಡುತ್ತೆ. ಏನ್ರಿ ಹಾಲಿವುಡ್ ಅನ್ನುವಂತಹ ಥಾಟು ಇಲ್ಲಿನ ವಿಜುವಲ್ಸ್ ಸಿನಿಮಾಟೋಗ್ರಫಿ ನೋಡಿದಾಗ ನಿಮ್ಗೆ ಬಂದೇ ಬರುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ಟು ಗುಡ್ ವಾಚ್. ಪೇಷನ್ಸ್ ಇದ್ರೆ ಟ್ರೈ ಮಾಡಬಹುದು. ನೆಟ್ಫ್ಲಿಕ್ಸ್ ನಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲೇಬಲ್ ಇದೆ ವಿತ್ 8.2 IMDb ರೇಟಿಂಗ್. ಆಂಧ್ರ ಕಿಂಗ್ ತಾಲೂಕಾ. ನಮ್ಮ ರಿಯಲ್ ಸ್ಟಾರ್ ಉಪ್ಪಿ ಅವರಿಗೆ ಕರ್ನಾಟಕದಲ್ಲಿ ಸಿಗುವಂತಹ ಪ್ರೀತಿ ಸೇಮ್ ಆಂಧ್ರದಲ್ಲೂ ಸಿಗುತ್ತೆ. ಉಪ್ಪಿ ಅವರ ಚಾಪು ಅಷ್ಟು ಸ್ಟ್ರಾಂಗ್ ಆಗಿದೆ. ಈ ಸಿನಿಮಾವನ್ನ ಮಹೇಶ್ ಬಾಬು ಪಿ ಅವರು ಡೈರೆಕ್ಟ್ ಮಾಡಿದ್ದು. ರಾಮ್ ಪೋತಿನೇನಿ, ಉಪೇಂದ್ರ, ಭಾಗ್ಯಶ್ರೀ ಬೋರ್ಸ್ ಇಲ್ಲಿ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ಸೂರ್ಯಕುಮಾರ್, ಪ್ಲೇಡ್ ಬೈ ಉಪೇಂದ್ರ, ಆಲ್ಸೋ ಕಾಲ್ಡ್ ಆಸ್ ಆಂಧ್ರ ಕಿಂಗ್. ತನ್ನ 100ನೇ ಫಿಲಂ ಅಲ್ಲಿ ನಟಿಸೋದಕ್ಕೆ ಹೊರಟಿದ್ದಾನೆ. ಬಟ್ ಫ್ಲಾಪ್ ಮೇಲೆ ಫ್ಲಾಪ್ ಕೊಡ್ತಿರುವಂತಹ ಇವನ ಕೈನ ಪ್ರೊಡ್ಯೂಸರ್ ಸಿನಿಮಾದ ಮಧ್ಯದಲ್ಲೇ ಬಿಟ್ಬಿಡ್ತಾರೆ. ಈ ಸಿಚುವೇಶನ್ ನಲ್ಲಿ ಇದ್ದಂತಹ ರ್ಯಾಂಡಮ್ ಫ್ಯಾನ್ ಒಬ್ಬ 3 ಕೋಟಿ ಅಕೌಂಟ್ ಹಾಕ್ತಾನೆ. ಆ ಫ್ಯಾನ್ ಯಾರು, ಅವ್ನ್ ಯಾಕೆ ಅಷ್ಟೊಂದು ದುಡ್ಡನ್ನ ಹಾಕ್ತಾನೆ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಅಂದ್ರೆ ಅದು ಇಲ್ಲಿನ ಕ್ಯಾರೆಕ್ಟರೈಸೇಷನ್ಸ್ ಹಾಗೂ ಪರ್ಫಾರ್ಮೆನ್ಸ್ಗಳು. ಪಾತ್ರಗಳನ್ನ ಬರ್ದಿರುವಂತಹ ರೀತಿ, ಅವರಿಗೆ ಕೊಟ್ಟಿರುವಂತಹ ಸನ್ನಿವೇಶಗಳು ಎಲ್ಲವೂ ಇಂಟ್ರೆಸ್ಟಿಂಗ್ ಆಗಿದ್ವು. ಅದನ್ನ ರಾಮ್, ಒಪ್ಪಿ, ಭಾಗ್ಯಶ್ರೀ ಪರ್ಫಾರ್ಮ್ ಮಾಡಿರುವಂತಹ ವಿಧಾನ ಕೂಡ ಖುಷಿ ಕೊಡುತ್ತೆ. ಒಳ್ಳೆ ಸ್ಟೋರಿ ಓರಿಯೆಂಟೆಡ್ ಸಿನಿಮಾನ ಹುಡುಕ್ತಾ ಇದ್ರೆ ಇದೊಂದು ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ಕನ್ನಡದ ಭಾಷೆಯಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಇರುವಂತಹ ಸಿನಿಮಾ 7 IMDb ರೇಟಿಂಗ್ಸ್ ಅನ್ನ ಪಡ್ಕೊಂಡಿದೆ. ಹಕ್ ರೀಸೆಂಟ್ ಟೈಮ್ಸ್ ಅಲ್ಲಿ ನೋಡಿರುವಂತಹ ಒನ್ ಆಫ್ ದ ಹಾರ್ಡ್ ಹಿಟ್ಟಿಂಗ್ ಸಿನಿಮಾಗಳಲ್ಲಿ ಹಕ್ ಖಂಡಿತವಾಗ್ಲೂ ಟಾಪ್ ನಲ್ಲಿರುತ್ತೆ. ಇಮ್ರಾನ್ ಹಾಶ್ಮಿ, ಯಾಮಿ ಗೌತಮ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾದ ಕತೆ ಸುತ್ತೋದು ಶಾಜಿಯಾ ಬಾನು ಎಂಬ ಪಾತ್ರದ ಸುತ್ತ. ತನ್ನ ಗಂಡ ಅಬ್ಬಾಸ್ ಖಾನ್ ಇವಳಿಗೆ ಡೈವರ್ಸ್ ಅನ್ನ ಕೊಡ್ತಾ ಇದ್ದಾನೆ. ಬಟ್ ಮಂತ್ಲಿ ಮೇಂಟೆನೆನ್ಸ್ ಕೊಡೋದಕ್ಕೆ ಒಪ್ಕೋತಾ ಇಲ್ಲ. ತನ್ನ ಹಕ್ಕಿಗೋಸ್ಕರ ಕೋರ್ಟ್ ಮೆಟ್ಟಿಲಿರುವಂತಹ ಶಾಜಿಯಾಳ ಬದುಕಲ್ಲಿ ಮುಂದೆ ಏನೆಲ್ಲ ಆಯ್ತು, ಅವಳ ಹಕ್ಕಿನ ಮೇಂಟೆನೆನ್ಸ್ ಅವಳಿಗೆ ದಕ್ಕತ್ತಾ ಇಲ್ವಾ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಯಾಮಿ ಗೌತಮ್, ಇಮ್ರಾನ್ ಹಾಶ್ಮಿ ಇಬ್ರು ಅವಳ ಕೆರಿಯರ್ ನಲ್ಲೇ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಟ್ವಿಟರ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ಈ ವರ್ಷ ಯಾಮಿ ಗೌತಮ್ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬರುವಂತಹ ಚಾನ್ಸ್ ಇದೆ ಅನ್ನೋದು ಗೊತ್ತಾಯ್ತು. ಅದೆಷ್ಟು ನಿಜ ಎಸ್ ಸುಳ್ಳು ಅಂತ ಪಕ್ಕಕ್ಕಿಟ್ರೆ ಆ ಪರ್ಫಾರ್ಮೆನ್ಸ್ ಅಂತೂ ಅವಾರ್ಡ್ ವಿನ್ನಿಂಗ್ ಅಂತ ಹೇಳ್ತೀನಿ. ಅಂಡ್ ಇಲ್ಲಿ ಒಂದು ಸೆನ್ಸಿಟಿವ್ ವಿಷಯವನ್ನ ಇಟ್ಕೊಂಡು ಅದರ ಸುತ್ತ ಪೋಣಿಸಿರುವಂತಹ ಕತೆ ತುಂಬಾ ಎಂಗೇಜಿಂಗ್ ಆಗಿತ್ತು. ಕೋರ್ಟ್ ಪ್ರೊಸೀಡಿಂಗ್ಸ್ ನ ತಗೊಂಡು ಹೋಗುವಂತಹ ವಿಧಾನ, ವೇಗ ಎರಡು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತವೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಮಸ್ಟ್ ವಾಚ್. 8.3 IMDb ರೇಟಿಂಗ್ ಒಂದಿಗೆ ನೆಟ್ಫ್ಲಿಕ್ಸ್ ಅಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಆಲ್ ಇಂಡಿಯಾ ರ್ಯಾಂಕರ್ಸ್. ಜೀವನದಲ್ಲಿ ನಾವು ಎಷ್ಟೋ ದೊಡ್ಡ ಸ್ಥಾನಕ್ಕೆ ಹೋಗ್ಬೋದು, ಒಳ್ಳೊಳ್ಳೆ ಸ್ನೇಹಿತರನ್ನ ಮಾಡ್ಕೋಬಹುದು. ಬಟ್ ಅಲ್ಟಿಮೇಟ್ ಹ್ಯಾಪಿನೆಸ್ ಅಂತ ಸಿಕ್ಕಿದ್ದು ಆ ಕಾಲೇಜು, ಹಾಸ್ಟೆಲ್ ಡೇಸ್ಗಳಲ್ಲೇ ಅಲ್ವಾ. JEE ಎಕ್ಸಾಮ್ ಕ್ಲಿಯರ್ ಮಾಡುವಂತಹ ಟೆನ್ಷನ್, ಅಪ್ಪ ಅಮ್ಮನ ಪ್ರೆಷರ್, ಭಯ ಇದೆಲ್ಲ ಇದ್ರೂನು ನಾವು ಮಜಾ ಮಾಡೋದ್ ಬಿಟ್ಬಿಡ್ತೀವಾ? ಇದೇ ಪರ್ಸ್ಪೆಕ್ಟಿವ್ ನ ಈ ಸೀರೀಸ್ 7 ಎಪಿಸೋಡ್ಗಳಲ್ಲಿ ಎಕ್ಸ್ಪ್ಲೋರ್ ಮಾಡಿದೆ. ಕೋರ್ಟ್ ಖ್ಯಾತಿಯ ಹರ್ಷ್ ರೋಷನ್, ಜಯತೀರ್ಥ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸೀರೀಸ್ ನ ಕತೆ ಸುತ್ತೋದು ಅರ್ಜುನ್ ರಾಜು, ಇಮ್ರಾನ್ ಎಂಬ ಪಾತ್ರಗಳ ಸುತ್ತ. AIR ಅಕಾಡೆಮಿಯಲ್ಲಿ IIT ಪ್ರಿಪರೇಷನ್ ಗೆ ಸೇರುವಂತಹ ಇವರ ಬದುಕಲ್ಲಿ ಏನೆಲ್ಲ ಕಲರ್ಫುಲ್ ಆಗಿ ನಡೀತಾ ಇದೆ. ಅಂಡ್ ಇವರು ಆ ಎಕ್ಸ್ಪೆಕ್ಟೇಷನ್ಸ್, ಆ ಫ್ರೆಂಡ್ಶಿಪ್ಸ್, ಈ ಎಲ್ಲಾ ಚಾಲೆಂಜಸ್ ನ ಹೇಗೆ ಹ್ಯಾಂಡಲ್ ಮಾಡ್ತಿದ್ದಾರೆ ಅನ್ನೋದೇ ಸೀರೀಸ್ ನ ಪ್ಲಾಟ್. ಸೀರೀಸ್ ನಲ್ಲಿ ನಮ್ಮನ್ನ ನಮ್ಮ ಪೀಕ್ ಡೇಸ್ ಆದಂತಹ ಕಾಲೇಜ್ಗೆ, ಅಲ್ಲಿನ ನೆನಪುಗಳಿಗೆ ಕರ್ಕೊಂಡು ಹೋಗುವಂತಹ ತಾಕತ್ತಿದೆ. ಇಲ್ಲಿನ ಕೆಲವು ಕಾಮಿಡಿ ವರ್ಕ್ ಆಗ್ಬೋದು, ಕೆಲವೊಂದು ಆಗ್ದಲೇ ಇರ್ಬೋದು. ಬಟ್ ಆ ಫೀಲು, ವೈಬು ಸೀರೀಸ್ ನ ಕಡೆಯವರೆಗೂ ಬಿಟ್ಕೊಟ್ಟಿಲ್ಲ. ಫ್ರೆಂಡ್ಸ್ ಒಟ್ಟಿಗೆ ಕೂತು ಒಳ್ಳೆ ಮಜಾ ಕೊಡೋ, ಪ್ಲಸ್ ಆ ಪ್ರೆಷರ್, ಭಯ ಇದ್ದಂತಹ ದಿನಗಳನ್ನ ನೆನಪಿಸ್ಕೋಬೇಕು ಅಂತಂದ್ರೆ ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. 6.7 IMDb ರೇಟಿಂಗ್ ಒಂದಿಗೆ ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲೇಬಲ್ ಇದೆ. 90s. ಇದು ಲಿಟಲ್ ಹಾರ್ಟ್ಸ್ ಖ್ಯಾತಿಯ ಮೌಳಿ ತನುಜ್ ಅವರೊಡನೆ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸೀರೀಸ್.
ಈ ಟಿವಿ ವಿನ್ ನಲ್ಲಿ ಇದ್ದಂತಹ ಈ ಸೀರೀಸು ಈಗ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಈ ಸೀರೀಸ್ ಬಗ್ಗೆ ಸಾಕಷ್ಟು ಕೇಳ್ಪಟ್ಟಿದೆ, ಬಟ್ ಇದೊಂದು ಸೀರೀಸ್ಗೋಸ್ಕರ ಈ ಟಿವಿ ವಿನ್ ತಗೊಂಡು ನೋಡೋಷ್ಟು ಶ್ರೀಮಂತ ಅಂತೂ ನಾನಲ್ಲ ಗುರುವೆ. ಸೊ ಇಲ್ಲಿನ ಕತೆ ಸುತ್ತದು ಚಂದ್ರಶೇಖರ್ ಮತ್ತು ಅವನ ಕುಟುಂಬದ ಸುತ್ತ. ಹೆಸರೇ ಸೂಚಿಸೋ ಹಾಗೆ 90s ನಲ್ಲಿ ಸೆಟ್ ಆಗಿರುವಂತಹ ಇಲ್ಲಿನ ಕತೆ ಹೇಗೆ ಆ ಕುಟುಂಬದವರು ತನ್ನ ದೈನಂದಿನ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಕಮ್ಮಿ ಸಂಬಳ ಇದ್ರು ಚಂದ್ರಶೇಖರ್ ತನ್ನ ಮಕ್ಕಳಿಗೋಸ್ಕರ ಮಾಡುವಂತಹ ಸ್ಯಾಕ್ರಿಫೈಸ್ ಗಳೇನು, 10th ಬೋರ್ಡ್ ಎಕ್ಸಾಮ್ ಅಂಡ್ ಆ ವಯಸ್ಸಲ್ಲಿ ಆಗುವಂತಹ ಕೆಲವು ಸ್ವೀಟ್ ಡಿಸ್ಟ್ರಾಕ್ಷನ್ಸ್, ಈ ಎಲ್ಲವನ್ನ ಕಟ್ಕೊಟ್ಟಿರುವಂತಹ ವಿಧಾನ ಚೆನ್ನಾಗಿದೆ. ಬಹಳಷ್ಟು ರಿಲೇಟಬಲ್ ಸಿಚುಯೇಷನ್ಸ್ ಗಳನ್ನ ನಮ್ಮ ಮುಂದೆ ಇಡ್ತಾರೆ. ಎಷ್ಟೋ ಕಡೆ ಅಯ್ಯೋ ನಮ್ಮನೆಯವರು ಸೇಮ್ ಹಿಂಗೆ ಅನ್ನುವಂತಹ ಫೀಲ್ ಬರುತ್ತೆ. ಅಂಡ್ ಇಲ್ಲಿ 90s ನ ಎರಾನ ಪ್ರೆಸೆಂಟ್ ಮಾಡಿರುವಂತಹ ರೀತಿ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ ಕೇಬಲ್ ಟಿವಿ, ಲ್ಯಾಂಡ್ ಲೈನು, ಹೀಗೆ ಹಲವಾರು ಸಂದರ್ಭಗಳು ನಮಗೆ ಕನೆಕ್ಟ್ ಆಗ್ತವೆ ಅಂತ ಹೇಳ್ತೀನಿ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗ್ರೇಟ್ ವಾಚ್. 8.8 IMDb ರೇಟಿಂಗ್ ನೊಂದಿಗೆ ನಮ್ಮ ಭಾಷೆಯಲ್ಲೇ ನೆಟ್ಫ್ಲಿಕ್ಸ್ ನಲ್ಲಿ ಅವೈಲಬಲ್ ಇದೆ. ಕ್ಯಾಶೆರೋ ವೀಕ್ಲಿ OTT ಕೊಡಬೇಕಾದ್ರೆ ಒಂದಾದ್ರೂ ಕೊರಿಯನ್ ಸಿನಿಮಾ ಅಥವಾ ಕೆ ಡ್ರಾಮಾ ನಮ್ಮ ಲಿಸ್ಟ್ ನಲ್ಲಿ ಫೀಚರ್ ಆಗೋದು ಕಾಮನ್ ಆಗ್ಬಿಟ್ಟಿದೆ. ಇವರು ಎಕ್ಸ್ಪ್ಲೋರ್ ಮಾಡುವಂತಹ ಕತೆಗಳು, ತಗೊಂಬರುವಂತಹ ಯುನಿಕ್ನೆಸಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಂಡ್ ಈ ವಾರ ಆ ಸಾಲಿಗೆ ಸೇರ್ತಾ ಇರೋದು ಕ್ಯಾಶೆರೋ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ನ ಹೆಸರು ಕ್ಯಾಂಗ್ ಸ್ಯಾಂಗ್ ವೂಂಗ್. ಇವ್ರಿಗೊಂದು ವಿಚಿತ್ರ ಪವರ್ ಇದೆ. ಅವನ ಹತ್ರ ಎಷ್ಟು ಕ್ಯಾಶ್ ಇರುತ್ತೋ ಅವನಿಗೆ ಅಷ್ಟೇ ಬಲ, ಅಂದ್ರೆ ಫಿಸಿಕಲ್ ಸ್ಟ್ರೆಂತ್ ಬರುತ್ತೆ. ಈ ಪವರ್ ಹಿಂದಿನ ಸೀಕ್ರೆಟ್ ಏನು, ಅದು ಇವನ್ಗೆ ಯಾಕೆ ಬಂದು ಕೂತಿದೆ ಅನ್ನೋದೇ ಈ ಸೀರೀಸ್ ನ ಪ್ಲಾಟ್. ಇಲ್ಲಿನ ಪ್ರೆಸೆಂಟೇಷನ್, ತೋರಿಸಿರುವಂತಹ ವಿಜುವಲ್ಸ್ ತುಂಬಾ ಸಾಲಿಡ್ ಆಗಿದೆ. ಕತೆ ತುಂಬಾ ಯೂನಿಕ್ ಆಗಿದೆ ಅಂಡ್ ಅದನ್ನ ಅಷ್ಟೇ ಕುತೂಹಲ ಮೂಡಿಸೋ ರೀತಿಯಲ್ಲೇ ಬರ್ಕೊಂಡಿದ್ದಾರೆ. ಸೀರೀಸ್ ನಿಂತಿರೋದೆ ಪಾತ್ರಗಳ ಸುತ್ತ. ಅಷ್ಟು ಪಾತ್ರಗಳಿಗೂ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ ಮತ್ತು ಫೀಲ್ ಕೂಡ ಮಾಡ್ಕೋತಾರೆ. ಕತೆ ಸಾಗುವಂತಹ ವೇಗ ಸ್ವಲ್ಪ ಕಮ್ಮಿ ಅನ್ನೋದೊಂದು ಬಿಟ್ರೆ ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಫನ್ ಅಂಡ್ ಇಂಟ್ರೆಸ್ಟಿಂಗ್ ವಾಚ್. ಕೊರಿಯನ್, ಇಂಗ್ಲಿಷ್, ಹಿಂದಿ ಭಾಷೆಗಳಲ್ಲಿ ನೆಟ್ಫ್ಲಿಕ್ಸ್ ನಲ್ಲಿ ಸಿಗುತ್ತೆ. ಲವ್ ಯು ಮುದ್ದು ಇದು ರೊಮ್ಯಾಂಟಿಕ್ ಡ್ರಾಮಾ ಜಾನರ್ಗೆ ಸೇರುವಂತಹ ಕನ್ನಡದ ಸಿನಿಮಾ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ಕರ್ಣ. ಕಷ್ಟಪಟ್ಟು ದುಡಿದು ಮನೆ ನೋಡ್ಕೋಬೇಕು, ಸಾಕ್ಬೇಕು ಅನ್ನೋ ಯಾವ ತಲೆನೋವು ಇವನಿಗಿಲ್ಲ. ಮದುವೆ ವಯಸ್ಸಾಗಿದ್ರು ಅದರಿಂದ ದೂರ ಓಡ್ ಹೋಗುವಂತಹ ಮನಸ್ಥಿತಿ ಒಂದು. ಅಮ್ಮನನ್ನ ನೋಡೋದಕ್ಕೆ ಕಾರ್ಕಳಕ್ಕೆ ಹೋಗುವಂತಹ ಈ ಕರ್ಣ ಅಚಾನಕ್ ಆಗಿ ಒಂದು ಈವೆಂಟ್ ಅಲ್ಲಿ ಎದುರಾಗದೆ ಸುಮತಿ. ಇವರಿಬ್ರು ಲವ್ ಸ್ಟೋರಿ ಏನಾಯ್ತು, ಕರ್ಣನ ಪ್ರೀತಿಯನ್ನ ಸುಮತಿ ಒಪ್ಕೊಂಡ್ಲಾ, ಕೊನೆಗೆ ಏನೆಲ್ಲ ಆಯ್ತು ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದ ಮೊದಲನೇ ಅರ್ಧದಲ್ಲಿ ಸ್ವಲ್ಪ ಪೇಷನ್ಸ್ ಬೇಕು. ಇದ್ದ ಕಾಮಿಡಿ ವರ್ಕ್ ಆಗ್ಲಿಲ್ಲ ಅಂಡ್ ಟು ದ ಪಾಯಿಂಟ್ ಬರೋದಕ್ಕೆ ಹೆಚ್ಚಿನ ಸಮಯ ತಗೊಂಡ್ರು. ಬಟ್ ಒಂದು ಸಲ ಸಿನಿಮಾ ಲವ್ ಟ್ರ್ಯಾಕ್ ಗೆ ಎಂಟರ್ ಆದ್ಮೇಲೆ ಸಿನಿಮಾದ ಎಕ್ಸ್ಪೀರಿಯನ್ಸ್ ಬೆಟರ್ ಆಗ್ತಾ ಹೋಗುತ್ತೆ. ಅಂಡ್ ತನ್ನ ಕೋರ್ ಎಮೋಷನ್ ನ ಒಳ್ಳೆ ಸ್ಟೋರಿ ಮುಖಾಂತರ ಇಲ್ಲಿನ ಡೈರೆಕ್ಟರ್ ತೋರಿಸಿದ್ದಾರೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ, ಬಟ್ ಎಮೋಷನಲಿ ನಿಮ್ಮನ್ನ ಹಾಂಟ್ ಮಾಡುತ್ತೆ. 7.7 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸಿನಿಮಾ ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ. ಫುಲ್ ಮೀಲ್ಸ್ ಇದು ಎನ್ ವಿನಾಯಕ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಲಿಖಿತ್ ಶೆಟ್ಟಿ, ಖುಷಿ ರವಿ, ತೇಜಸ್ವಿನಿ ಶರ್ಮಾ ಇಲ್ಲಿ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ಲಕ್ಕಿ. ಒಬ್ಬ ಮಿಡಲ್ ಕ್ಲಾಸ್ ಫೋಟೋಗ್ರಾಫರ್. ಇವನ್ಗೆ ತನ್ನದೇ ಕನಸುಗಳಿದ್ರು ಕಡ್ಲೆಪುರಿ ಕಟ್ಟುವಂತಹ ಪೇಪರ್ ತರ ಮನೆ ಜವಾಬ್ದಾರಿಗಳು ಇವನನ್ನ ಸುತ್ತಕೊಂಡಿದೆ. ಸಿನಿಮಾದ ರಿಯಲ್ ಕತೆ ಶುರುವಾಗೋದು ಇಬ್ರು ನಾಯಕಿಯರು ಇವನ್ ಜೀವನಕ್ಕೆ ಎಂಟ್ರಿ ಕೊಟ್ಟಾಗ. ಪೂಜಾ, ಪ್ರೀತಿ ಇಬ್ರು ಟೋಟಲಿ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಗಳು. ಅಂಡ್ ಈ ಎರಡು ಬ್ರೆಡ್ ಮಧ್ಯ ಸಿಗಾಕೊಳ್ಳುವಂತಹ ನಮ್ಮ ನಾಯಕನ ಬದುಕಲ್ಲಿ ಏನೆಲ್ಲ ಉಲ್ಟಾ ಪಲ್ಟಾ ಆಯ್ತು, ಈ ಟ್ರಯಾಂಗಲ್ ಲವ್ ಸ್ಟೋರಿ ಕೊನೆಗೆ ಯಾವ ಶೇಪ್ಗೆ ಬಂದು ನಿಂತ್ಕೊಳ್ಳುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾ ಯಾವ ಒಂದೇ ಫೀಲಿಂಗ್ ಅನ್ನ ಕ್ಯಾರಿ ಮಾಡ್ಕೊಂಡು ಕೊನೆವರೆಗೂ ಹೋಗಲ್ಲ. ಕಾಮಿಡಿ ಇದೆ, ಲವ್ ಅಂಡ್ ರೊಮ್ಯಾನ್ಸ್ ಇದೆ ಅಂಡ್ ಕೊನೆಗೆ ಒಂದು ಲೆವೆಲ್ಗೆ ಟಾಕ್ಸಿಸಿಟಿ ಕೂಡ ಇದೆ. ಈ ಎಲ್ಲವೂ ಇದರ ಫುಲ್ ಮೀಲ್ಸ್ ಅನ್ನುವಂತಹ ಟೈಟಲ್ ನ ಜಸ್ಟಿಫೈ ಮಾಡಿದೆ ಅಂತ ಹೇಳ್ತೀನಿ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ಟು ಗುಡ್ ವಾಚ್ ಸಿನಿಮಾ. 8.1 IMDb ರೇಟಿಂಗ್ ನೊಂದಿಗೆ ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ. ಆನ್ ಪಾವಂ ಪೊಳ್ಳತಾತು ಇದು ರೊಮ್ಯಾಂಟಿಕ್ ಡ್ರಾಮಾಗೆ ಸೇರುವಂತಹ ತಮಿಳಿನ ಸಿನಿಮಾ. ಶಿವ ಹಾಗೂ ಶಕ್ತಿಯ ಸುತ್ತ ಇಲ್ಲಿನ ಸ್ಟೋರಿ ರಿವಾಲ್ವ್ ಆಗುತ್ತೆ. ಮದುವೆ ಮಾಡ್ಕೊಂಡು ಎಲ್ಲಾ ಚೆನ್ನಾಗಿರೋಣ ಅಂತ ಅನ್ಕೊಂಡಿದ್ದಾಗ ಇವರ ನಡುವೆ ಕೆಲವು ಕಾರಣಗಳಿಂದ ಹೊಂದಾಣಿಕೆ ಆಗ್ತಿಲ್ಲ ಅಂಡ್ ಆ ಸ್ಥಿತಿ ಕೈ ಮೀರ್ ಹೋಗುತ್ತೆ. ಡಿವೋರ್ಸ್ ತಗೊಳ್ಳೋದಕ್ಕೆ ಕೂಡ ಮನಸ್ಸು ಮಾಡ್ತಾರೆ. ಇದಾದ್ಮೇಲೆ ಮುಂದೆ ಏನಾಯ್ತು, ಇವರ ವೈಮನಸ್ಸಿಗೆ ಏನ್ ಕಾರಣ, ಕೊನೆಗೆ ಇವರಿಬ್ರು ಒಂದಾದ್ರ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದ ಬರವಣಿಗೆ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ. ಇಲ್ಲಿನ ಸಿಚುಯೇಷನ್ಗಳು, ಅದರ ಹಿಂದಿರುವಂತಹ ಎಮೋಷನ್ಸ್ ಅಂಡ್ ಡ್ರಾಮಾ ನನಗೆ ವರ್ಕ್ ಆಯ್ತು. ಬಟ್ ಸಿನಿಮಾದ ಕತೆ ಸ್ವಲ್ಪ ರೊಟೀನ್ ಆಗಿದೆ. ಅಲ್ಲಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಲಕ್ಕಿ ಮ್ಯಾನ್ ನೆನಪು ಕೂಡ ಆಗುತ್ತೆ. 7 IMDb ರೇಟಿಂಗ್ ನೊಂದಿಗೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. ಐ ಆಮ್ ಗಾಡ್ ಇದು ರವಿ ಗೌಡ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ ಶುರುವಾಗೋದು ಆಸ್ ಎ ಸಿಂಪಲ್ ಲವ್ ಸ್ಟೋರಿಯಿಂದ. ಬಟ್ ಸ್ಟೋರಿ ಪ್ರೊಸೀಡ್ ಆಗ್ತಾ ಹೋದಂಗೆ ಇದೊಂದು ಡಾರ್ಕ್ ಸೈಕಲಾಜಿಕಲ್ ಥ್ರಿಲ್ಲರ್ ಆಗಿ ಬದಲಾಗುತ್ತೆ. ಇದಕ್ಕೂ ಮುಂದೆ ನಾನು ಏನೇ ಸ್ಟೋರಿ ಬಗ್ಗೆ ಹೇಳಿದ್ರು ಅದು ಸ್ಪಾಯ್ಲರ್ ಆಗೋದು ಖಂಡಿತ. ಇಲ್ಲಿ ಟೆನ್ಷನ್, ಕ್ಯೂರಿಯಾಸಿಟಿ ಮತ್ತು ಎಂಟರ್ಟೈನ್ಮೆಂಟ್ ಮೂರನ್ನು ಬ್ಯಾಲೆನ್ಸ್ ಮಾಡಿದ್ದಾರೆ. ಇನ್ನು ಡೈರೆಕ್ಟರ್, ರೈಟರ್, ಆಕ್ಟರ್ ರವಿ ಗೌಡ ಅವರು ತಮ್ಮ 100% ಕೊಟ್ಟು ಸಿನಿಮಾಗೆ ಬಿಗ್ಗೆಸ್ಟ್ ಪ್ಲಸ್ ಆಗಿ ನಿಂತಿದ್ದಾರೆ ಅಂತಾನೆ ಹೇಳ್ತೀನಿ. ಪ್ರತಿ ಸಲ ಏನೋ ಒಂದು ಡಿಫ್ರೆಂಟ್ ಅಪ್ರೋಚ್ ಇರುವಂತಹ ಫ್ರೆಶ್ ಆಗಿರುವಂತಹ ಸ್ಟೋರಿಗಳನ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ಇದೊಂದು ಒಳ್ಳೆ ವಾಚ್. 7.5 IMDb ರೇಟಿಂಗ್ ನೊಂದಿಗೆ ಸನ್ ನೆಕ್ಸ್ಟ್ ಅಲ್ಲಿ ಅವೈಲಬಲ್ ಇದೆ.
ಇದಾಗಿತ್ತು ಈ ವಾರದ ಖಡಕ್ ಸಿನಿಮಾದ OTT ರೆಕಮೆಂಡೇಶನ್ಸ್. ಈ ವಾರ ಅಂತೂ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬಂದಿವೆ ಅಂಡ್ ಅದರಲ್ಲಿ ಇವು ನಮ್ಮ ಪಿಕ್ಸ್. ನೀವು ಇಷ್ಟು ಸಿನಿಮಾಗಳಲ್ಲಿ ಯಾವ್ದನ್ನ ನೋಡಿದ್ರಿ ಅಂಡ್ ಯಾವ್ದನ್ನ ನೋಡ್ಬೇಕು ಅಂತ ಅನ್ಕೋತಾ ಇದ್ದೀರಾ ಅಂಡ್ ಈ ಲಿಸ್ಟ್ ಅಲ್ಲಿ ಯಾವ್ದನ್ನ ಆಡ್ ಮಾಡಬೇಕಿತ್ತು ಎಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.